ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ವೆಲ್ಕಮ್ ಬ್ಯಾಕ್ ಟು ರಾಹುಲ್ GFX ಪ್ರೀಮಿಯರ್ ಪ್ರೋ. ಇನ್ಡಿಸೈನ್ 2ನೇ ಕ್ಲಾಸಲ್ಲಿ ನಾನು ಈ ಸತಿ ನಿಮಗೆ ಟೆಕ್ಸ್ಟ್ ಅಂದರೆ ಟೈಪ್ ಟೂಲ್ ಬಗ್ಗೆ ಹೇಳ್ಕೊಡ್ತೀನಿ. ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಸ್ಟಾರ್ಟ್ ಮಾಡೋಣ, ಯಾಕಂದರೆ ಇನ್ಡಿಸೈನಲ್ಲಿ ಮೇನ್ ಟೆಕ್ಸ್ಟೇ. ಸೊ ಲೇಟ್ ಮಾಡೋದು ಬೇಡ, ಲೆಟ್ಸ್ ಬಿಗಿನ್. Let's start the second class. In this class, we are going to take the new file. ಹೊಸ ಫೈಲ್ ತೊಗೊತೀನಿ ನಾನು. 8.5 ಇಂಟು 11 ಇಂಚಸ್. ಈ ಕ್ಲಾಸಲ್ಲಿ ನಾನು ನಿಮಗೆ ಟೈಪ್ ಟೂಲ್ ಬಗ್ಗೆ ಹೇಳ್ಕೊಡ್ತೀನಿ. ಇದು ಹೊಸ ಪೇಜ್. ಈ ಪೇಜಲ್ಲಿ ನಾವು ಟೈಪ್ ಟೂಲ್ ಯಾವ ಥರ ಯೂಸ್ ಮಾಡೋದು ಅದನ್ನು ಕ್ಲೀನಾಗಿ ಹೇಳ್ತೀನಿ. ಪ್ರತಿಯೊಂದು ಪ್ರಾಪರ್ಟೀಸಲ್ಲೂ ನೀವು ನೋಡ್ತಾ ಹೋಗಿ ಏನಾಗುತ್ತೆ ಏನು ಎತ್ತ ಅಂತ. ಇಲ್ಲಿ ನೋಡಿ, ನಿಮಗೆ ಟೂಲ್ ಬಾರಲ್ಲಿ ಟೈಪ್ ಟೂಲ್ ಅಂತ ಇದೆ. ಈ ಟೈಪ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಟೈಪ್ ಟೂಲ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಬಾಕ್ಸ್ ಬರುತ್ತೆ. ನೋಡಿ, ಈ ಥರ ಒಂದು ಬಾಕ್ಸ್ ಬರುತ್ತೆ. ಈ ಬಾಕ್ಸ್ನ ಒಂದು ಕಾರ್ನರ್, ಯಾವುದಾದ್ರೂ ಒಂದು ಕಾರ್ನರ್ ಇಟ್ಕೊಂಡು ನೀವು ಈ ಥರ ಮಾಡಿದಾಗ ಒಂದು ಡಬ್ಬ ಬರುತ್ತೆ, ಒಂದು ಬಾಕ್ಸ್ ಬರುತ್ತೆ. ಆ ಡಬ್ಬದ ಒಳಗಡೆನೆ, ಮೀನ್ಸ್ ಆ ಬಾಕ್ಸ್ ಒಳಗಡೆನೆ ನೀವು ಟೈಪ್ ಮಾಡೋಕ್ಕಾಗೋದು. ಆ ಬಾಕ್ಸ್ ಬಿಟ್ಟು ನೀವು ಬೇರೆ ಕಡೆ ಟೈಪ್ ಮಾಡೋಕ್ಕಾಗಲ್ಲ. ಈಗ ಒಂದು ಟೈಪ್ ಮಾಡೋಣ. ಲೆಟ್ ಅಸ್ ಟೈಪ್ ದಿಸ್ ಇಸ್ ಎ ಟೆಕ್ಸ್ಟ್. ದಿಸ್ ಈಸ್ ಎ TEXT ಟೆಕ್ಸ್ಟ್. ಇದೊಂದು ಟೈಪ್ ಮಾಡಿದೆ. ಇದನ್ನ ಫುಲ್ ನಾನು ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ ತಕ್ಷಣನೇ ನೋಡಿ, ಇಲ್ಲಿ ಪ್ರಾಪರ್ಟಿ, ಪೇಜಸ್, CC ಲೈಬ್ರರಿ, ಇದು ಬೇಡ. ಈಗ ಪ್ರಾಪರ್ಟೀಸ್ಗೆ ಹೋಗೋಣ. ಇದನ್ನ ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ. ಮೀನ್ಸ್ ಇದರದ್ದು ಸೈಜ್ನ ನಾನು ದೊಡ್ಡದು ಮಾಡ್ಕೊತೀನಿ. ಇಲ್ಲೇ ನಿಮಗೆ ರೆಗ್ಯುಲರ್ ಇದೆ ಮತ್ತೆ ಮಿನಿಯಾನ್ ಪ್ರೋ ಅಂತ ಇದೆ. ಇದನ್ನ ನಾನು ಇಲ್ಲೇನೆ ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಯಾವ್ದಾದ್ರು ಒಂದು ತಗೊತೀನಿ. ಲೆಟ್ ಅಸ್ ಟೇಕ್ ಇಟ್ ಫಾರ್ ಇದೊಂದು ಫಾಂಟ್ ತಗೊಂಡೆ. ಇದನ್ನ ಫಸ್ಟು ನೋಡಿ, ಇಲ್ಲಿಂದಾದ್ರೂ ನಾನು ಚೇಂಜ್ ಮಾಡ್ಬೋದು. ಇಲ್ಲಾಂದ್ರೆ ಫಾಂಟ್ ಸೈಜ್ ನಾನು ಇಲ್ಲಿಂದಾದ್ರೂ ಚೇಂಜ್ ಮಾಡ್ಬೋದು. ಫಾಂಟ್ ಸೈಜ್ ಇಲ್ಲಿಂದಾನು ಒಂದು ಸೈಜ್ ಚೇಂಜ್ ಮಾಡಿ ತೋರಿಸ್ತೀನಿ. ನೋಡಿ, 30 ಫಾಂಟ್ ಸೈಜ್ ಇಲ್ಲಿ ಚೇಂಜ್ ಆಯಿತು. ತಿರ್ಗಾ ಇಲ್ಲಿಂದಾನು ನಾನು ಚೇಂಜ್ ಮಾಡ್ತೀನಿ 14 ಫಾಂಟ್ ಸೈಜ್. ಈ ಫಾಂಟ್ ಸೈಜ್ನ ನಾನು ಚೇಂಜ್ ಮಾಡಿದ್ಮೇಲೆ ಸ್ವಲ್ಪ ಹತ್ರ ಇಟ್ಕೊಳ್ಳೋಣ, ನಿಮ್ಗೂ ಈಸಿ ಆಗುತ್ತೆ ನೋಡ್ಲಿಕ್ಕೆ. ನೋಡಿ, ಆಲ್ಟ್ ಹಿಡ್ಕೊಂಡು ನಾನು ಫ್ರಂಟ್ ನಾನು ಸ್ಕ್ರಾಲರ್ ಮಾಡಿದಾಗ ಅದು ಚಿಕ್ಕದು ದೊಡ್ಡದಾಗತ್ತೆ. ಈಗ ಸ್ಪೇಸ್ ಬಾರ್ ಹಿಡ್ಕೊಂಡು ಅದನ್ನೇ ನಾನು ಸ್ಪೇಸ್ ಬಾರ್ ಹಿಡ್ಕೊಂಡು ಈ ಕಡೆ ತಳ್ತಾ ಇದ್ದೀನಿ. ಇದನ್ನ ಈಗ ಆಲ್ಟ್ ಹಿಡ್ಕೊಂಡು ದೊಡ್ಡದು ಮಾಡಿದೆ. ಲೆಟ್ಸ್ ಟೈಪ್ ಟು ದಿಸ್ ಇಸ್ ಎ ಟೆಕ್ಸ್ಟ್ ಅಂತ ಹಾಕೊಂಡಿದ್ದೀನಿ. ಇದನ್ನ ನಾನು ಫಾಂಟ್ನ ಇಲ್ಲಿ ಚೇಂಜ್ ಮಾಡ್ಬೋದು ಅಥವಾ ಇಲ್ಲೂ ಚೇಂಜ್ ಮಾಡ್ಬೋದು. ರೆಗ್ಯುಲರ್ ಇದೆ. ಇದರಲ್ಲಿ ಪ್ರತಿಯೊಂದಕ್ಕೂ ಒಂದೇ ತರ ಬರಲ್ಲ. ನೀವು ಫಾಂಟ್ನ ವಿಡ್ತ್ ಮತ್ತೆ ಇದನ್ನ ಥಿಕ್ನೆಸ್ನ ಪ್ರತಿಯೊಂದಕ್ಕೂ ಬರೋದಿಲ್ಲ. ಕೆಲವುದಕ್ಕೆ ಮಾತ್ರ ಬರುತ್ತೆ. ಅದನ್ನ ಹೆಂಗೆ ಅಂತಾನು ತೋರಿಸ್ತೀನಿ. ಈಗ ಸಪೋಸ್ ಟ್ರಾನ್ಸ್ಕ್ರಿಪ್ಟ್ ಇದಿದೆ. ಇದರಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ನಿಮ್ಗೆ ವೇರಿಯೇಬಲ್ ಫಾಂಟ್ಸ್ ಅಂತ ಬರುತ್ತೆ. ಎಲ್ಲದಕ್ಕೂ ಬರಲ್ಲ. ಅದು ಎಲ್ಲದಕ್ಕೂ ವೇರಿಯೇಬಲ್ ಫಾಂಟ್ಸ್ ಬರಲ್ಲ. ಫಾರ್ ಎಕ್ಸಾಂಪಲ್, ನಾನು ಯಾವ್ದಾದ್ರು ಬೇರೆ ತಗೊಂತೀನಿ, ರೆಫರೆನ್ಸ್ ಸ್ಯಾನ್ಸ್ ಸೆರಿಫ್ ಇದು ತಗೊಂತೀನಿ. ನೋಡಿ, ಇದಕ್ಕೆ ವೇರಿಯೇಬಲ್ ಬರಲ್ಲ. ಇದನ್ನ ತಗೊಂಡೆ. ಇದನ್ನ ತಗೊಂಡ ತಕ್ಷಣ ನಾನು ರೆಗ್ಯುಲರ್ ಹಾಕೊಂಡೆ. ಇಲ್ಲ, ಇಲ್ಲಿ ನೋಡಿ, ಲೈಟ್ ಕಂಡೆನ್ಸ್, ಲೈಟ್ ಸೆಮಿ. ನೀವು ಫಾಂಟ್ಸ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೊಂಡಾಗ ಯು ವಿಲ್ ಗೆಟ್ ಎ ಹೋಲ್ ಲಾಟ್ ಆಫ್ ವೇರಿಯೇಬಲ್ಸ್. ಈಗ ನಾನು ರೆಗ್ಯುಲರ್ ಹಾಕೊಂಡಿದ್ದೀನಿ. ಇಲ್ಲಿ ಒಂದೊಂದೇ ನೋಡ್ತಾ ಬರೋಣ. ಫಸ್ಟ್ ಪ್ಯಾರಾಗ್ರಾಫ್ ಸ್ಟೈಲ್ ಮತ್ತೆ ಕ್ಯಾರೆಕ್ಟರ್ ಸ್ಟೈಲ್ಸ್, ಇದನ್ನ ನಾನು ಮುಂದೆ ಹೇಳ್ಕೊಡ್ತೀನಿ. ಅಪಿಯರೆನ್ಸ್, ಇದನ್ನ ಫಿಲ್ ಅಂತ ಇದೆ. ಫಿಲ್ ಅಂತ ಅಂದ್ರೆ ಏನು? ಕಲರ್ನ ನೀವು ಫಿಲ್ ಮಾಡ್ಕೊಬಹುದು. ಇದನ್ನ ನಾನು ಟಿಕ್ ಮಾಡಿದ ತಕ್ಷಣ ನೀವು ಬೇಕು ಅಂದ್ರೆ ಕಲರ್ನ ಚೇಂಜ್ ಮಾಡ್ಕೊಬಹುದು. ಡಬಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಲರ್ ಚೇಂಜ್ ಆಗುತ್ತೆ. ಯಾವ್ದು ಕಲರ್ ಬೇಕು ಅದು ಬರುತ್ತೆ. ಈಗ ಸದ್ಯಕ್ಕೆ ಅದು ಬೇಡ. ಸೊ ಲೆಟ್ ಅಸ್ ಗೋ ಫಾರ್ ಬ್ಲ್ಯಾಕ್. ಈಗ ಸದ್ಯಕ್ಕೆ ಬ್ಲ್ಯಾಕೇ ಇರಲಿ. ಆಮೇಲೆ ಸ್ಟ್ರೋಕ್ಸ್ ಬೇಕು ಅಂದ್ರೆ ಸ್ಟ್ರೋಕ್ಸ್ ಇಲ್ಲೇ ಹಾಕೋಬಹುದು. ತಿರ್ಗಾ ಅದನ್ನೇ ಡಬಲ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡು, ಈಗ ಸ್ಟ್ರೋಕ್ಸ್ ಬೇಕು ಅಂದ್ರೆ ನಾನು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ಚೇಂಜ್ ಆಗ್ತಾ ಇರೋದು? ಇದು ಚೇಂಜ್ ಆಗ್ತಾ ಇರೋದು ಸ್ಟ್ರೋಕ್ಸ್. ಇದು ನಾನೀಗ ಬ್ಲ್ಯಾಕ್ ಅಲ್ಲೇ ಇಕ್ಕೋತೀನಿ. ಏನ್ ನಮ್ಗೆ ಸ್ಟ್ರೋಕ್ಸ್ ಬೇಡ. ಸೊ ಇದನ್ನ ಕ್ಯಾನ್ಸಲ್ ಮಾಡೋಣ. ನಾನು Ctrl+Z ಒತ್ತೀನಿ. ಸ್ಟ್ರೋಕ್ ಕ್ಯಾನ್ಸಲ್ ಆಯ್ತು, ಎಲ್ಲ ಕ್ಯಾನ್ಸಲ್ ಆಯ್ತು. ಇದು ನೋಡಿ, ಬ್ಲೂ ಟೆಕ್ಸ್ಟ್ ಬಂದಿದೆ. ಇದು ಫಿಲ್ ಕಲರ್ ನಾನು ಬ್ಲೂ ನಲ್ಲಿ ಬಂದಿರೋದಕ್ಕೆ ಅದು ಬ್ಲೂ ಕಲರ್ ಟೆಕ್ಸ್ಟ್ ಬಂದಿದೆ. ನೋಡಿ, ಇಲ್ಲಿ ಬ್ಲೂ ಕಲರ್ ಬಂದಿದೆ. ಇದು ನನಗೆ ಬ್ಲೂ ಬೇಡ ಈಗ ಸದ್ಯಕ್ಕೆ. ಲೆಟ್ ಅಸ್ ಗೋ ಫಾರ್ ಬ್ಲ್ಯಾಕ್. ಈಗ ಬ್ಲ್ಯಾಕ್ ಇದೆ. ಅದಾದ್ಮೇಲೆ ಇಲ್ಲೇ ಫಾಂಟ್ಸ್ ಮತ್ತೆ ನೋಡಿ, ಇಲ್ಲೂ ಅಷ್ಟೇನೆ ಸ್ಟ್ರೋಕ್ದು ಪಾಯಿಂಟ್ಸ್ ನೀವು ಎಷ್ಟು ಬೇಕಷ್ಟು ಸ್ಟ್ರೋಕ್ಸ್ ಕೊಡ್ಬೋದು ಇಲ್ಲಿ. ಅದಾದ್ಮೇಲೆ ಇಲ್ಲಿ ಕ್ಯಾರೆಕ್ಟರ್ದು ಯಾವುದು ಬೇಕೋ ನಿಮ್ಗೆ ಆ ಫಾಂಟ್ಸ್ನ ನೀವು ಇಲ್ಲೇ ಸೆಲೆಕ್ಟ್ ಮಾಡ್ಬೋದು. ಲಾಟ್ ಆಫ್ ಫಾಂಟ್ಸ್ ಆರ್ ದೇರ್. ನೀವು ಬೇಕು ಅಂದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವೇ ಅದನ್ನ ಇನ್ಸ್ಟಾಲ್ ಮಾಡ್ಕೊಬೋದು. ಬೇಕಾದ್ರೆ ಅದನ್ನು ನಾನು ಡೌನ್ಲೋಡ್ ಲಿಂಕ್ಸ್ ಎಲ್ಲ ಆಮೇಲೆ ನಾನು
ಬರುವಂತ ಸಂಚಿಕೆನಲ್ಲಿ ಒಂದು ಅದರದೇ ಅಂತ ಒಂದು ಕ್ಲಾಸ್ ಮಾಡ್ತೀನಿ. ಅದರಲ್ಲಿ ನಿಮಗೆ ಫಾಂಟ್ಸ್ ಎಲ್ಲಿಂದ ತಗೊಬೋದು, ಈಸಿಯೆಸ್ಟ್ ವೇ ಟು ಇನ್ಸ್ಟಾಲ್, ಯಾವ ತರ ಈಸಿಯಾಗಿ ನೀವು ಇನ್ಸ್ಟಾಲ್ ಮಾಡ್ಬೋದು ಅದನ್ನು ನಾನು ಹೇಳ್ಕೊಡ್ತೀನಿ. ರೆಗ್ಯುಲರ್ ನಾನು ತಗೊಂಡಿದ್ದೀನಿ ಈಗ ಫಾಂಟ್ ಅಲ್ಲಿ. ಇಲ್ಲಿ ನೋಡಿ, ಇದನ್ನು ನಾನು ಪೂರ್ತಿ ಸೆಲೆಕ್ಟ್ ಮಾಡಿದೆ. ಯಾವುದೇ ಒಂದು ಚೇಂಜ್ ಮಾಡಬೇಕಾದ್ರೂ ಒಂದು ಪರ್ಟಿಕ್ಯುಲರ್ ಟೆಕ್ಸ್ಟ್ ನ ನೀವು ಪೂರ್ತಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ಈ ಜಾಗದಲ್ಲಿ ನಾನು ವೆಯ್ಟ್, ಅದರದ್ದು ವೆಯ್ಟ್ ಅಂದ್ರೆ ಸ್ವಲ್ಪ ಥಿಕ್ ಆಗತ್ತೆ, ದೊಡ್ಡದು ಮಾಡ್ತೀನಿ ನಾನು ನಿಮ್ಗೆ. ಈಗ ಇದನ್ನ ವೆಯ್ಟ್ ನ ಚೇಂಜ್ ಮಾಡ್ತೀನಿ ನೋಡಿ, ಕಾಣಿಸ್ತದ? ಇದು ವೆಯ್ಟ್, ಇದು ವಿಡ್ತ್, ಎಷ್ಟು ದೊಡ್ಡದು ಎಷ್ಟು ಚಿಕ್ಕದು, ಇದು ವಿಡ್ತ್. ಇದಾದ್ಮೇಲೆ ಇದು ಫಾಂಟ್ ಸೈಜ್. ನಾನು ಆವಾಗಲೇ ಹೇಳಿದೆ ಫಾಂಟ್ ಸೈಜ್ ನ ನೀವು ಇಲ್ಲಿ ಬೇಕಾದ್ರೆ ಚೇಂಜ್ ಮಾಡಬಹುದು. ಇಲ್ಲ ಅಂದ್ರೆ ಇಲ್ಲಿ ಅಪ್ ಆರೋ ನೋಡಿ, ಇದೊಂದು ಇಲ್ಲಿ ಕೆಳಗಡೆ ಮಾಡಿದ್ರೆ ನಿಮ್ಗೆ ಫಾಂಟ್ಸ್ ಚಿಕ್ಕದಾಗತ್ತೆ, ಇಲ್ಲಿ ಮಾಡಿದ್ರೆ ದೊಡ್ಡದಾಗತ್ತೆ. ಅಲ್ಲೂ ಮಾಡ್ಬೋದು, ಇಲ್ಲಿಂದ ಡೈರೆಕ್ಟ್ ಆಗೂ ನೀವು ಮಾಡ್ಕೊಬಹುದು. ಬಟ್ ಇಲ್ಲಿ ನೀವು ಸ್ಮಾಲ್ ಸೆಲೆಕ್ಷನ್ಸ್ ಮೀನ್ಸ್ ಈ ತರ ನೀವು ಮಾಡ್ಲಿಕ್ಕಾಗಲ್ಲ. ಚಿಕ್ಕದಾಗೆ ನೀವು ಜಾಸ್ತಿ 15, 16 ಆ ತರ ಮಾಡ್ಲಿಕ್ಕಾಗಲ್ಲ. ಇಲ್ಲೇನಂದ್ರೆ ಡೈರೆಕ್ಟ್ ಆಗಿ 2 ಪಾಯಿಂಟ್ಸ್ ಜಾಸ್ತಿ ಆಗುತ್ತೆ, 2, 4 ಆ ತರ ನೋಡಿ, 24, 30, 36 ಆ ತರ ಹೊಂಟೋಗುತ್ತೆ. ಅದಾಗಿದ ತಕ್ಷಣ ಲೆಡಿಂಗ್ ಏನು ನೋಡಿ, ಲೆಡಿಂಗ್ ಸಹಜವಾಗಿ ಇದು ಆಟೋನಲ್ಲೇ ಇರುತ್ತೆ. ಆದ್ರೆ ನಾವೇನಾದ್ರೂ ಚೇಂಜ್ ಮಾಡಿದ್ರೆ ಮಾತ್ರ ಅದು ಚೇಂಜ್ ಆಗುತ್ತೆ. ಯಾವ ತರ ಅದನ್ನು ಹೇಳ್ತೀನಿ. ಈಗ ಇಲ್ಲಿ ಟೈಪ್ ಆದ್ಮೇಲೆ ಒಂದು ಎಂಟರ್ ಕೊಟ್ಬಿಟ್ಟು ಸೊ ದಿಸ್ ಕಂಟಿನ್ಯೂಸ್ ಅಂತ ಹಾಕೋಣ. ಸೊ ದಿಸ್ ಟೆಕ್ಸ್ಟ್ ಕಂಟಿನ್ಯೂಸ್ ಅಂತ ಹಾಕೋಣ. ಇದನ್ನ ತೋರಿಸ್ಬೇಕು. ಯಾವುದೇ ಒಂದು ನೀವು ಅದ್ರ ಮೇಲೆ ಅದು ಚೇಂಜಸ್ ಆಗ್ಬೇಕು ಅಂದಾಗ ಯು ಹ್ಯಾವ್ ಟು ಸೆಲೆಕ್ಟ್ ದೋಸ್ ಟೆಕ್ಸ್ಟ್. ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ನಾನು ಚೇಂಜ್ ಮಾಡಿದಾಗ ಏನಾಗುತ್ತೆ ನೋಡಿ, ಕಾಣ್ತಾ ಇದೆಯಾ? ಇದು ಮೇಲ್ಗಡೆ ಕೆಳಗಡೆ ಹೋಗುತ್ತೆ. ದಿಸ್ ಇಸ್ ದಿ ಡಿಸ್ಟೆನ್ಸ್. ಇದು ಡಿಸ್ಟೆನ್ಸ್. ಇದು ಇಲ್ಲಿ ಏನಾಗುತ್ತೆ ನೋಡಿ, ಇದ್ರದ್ದು ಫಾಂಟ್ ಸೈಜ್ ಒಂದೇನೆ, ಇದ್ರದ್ದು ಫಾಂಟ್ ಸೈಜ್ ಒಂದೇನೆ. ಈಗ ನಾನು ಎರಡೂ ಸೇರಿಸಿ ನಾನು ಅಕಸ್ಮಾತ್ ಈ ಫಾಂಟ್ ಸೈಜ್ ನಾನು 14ಕ್ಕೆ ಹಾಕ್ತೀನಿ, ಇಲ್ಲ ಅಂದ್ರೆ 10ಕ್ಕೆ ಹಾಕ್ತೀನಿ, ಇಲ್ಲ 12ಕ್ಕೆ ಹಾಕ್ತೀನಿ ಅನ್ಕೊಳ್ಳಿ. ನೋಡಿ, ಈ ಡಿಸ್ಟೆನ್ಸ್ ಇನ್ನ ಜಾಸ್ತಿ ಆಗ್ಬಿಡುತ್ತೆ. ಸೊ ನಿಮ್ಗೆ ಕರೆಕ್ಟ್ ಆಗಿ ಅದು ಬೇಕು ಅಂದಾಗ ಲೆಡಿಂಗ್ ಮಾಡುವಾಗ ಬಹಳ ಹುಷಾರಾಗಿ ಮಾಡಿ. ಮೇಲ್ಗಡೆ ಟೆಕ್ಸ್ಟ್ಗೆ ಒಂದು ಸೈಜ್ ಕೊಟ್ಕೊಂಡು ನಿಮ್ಗೆ ಎಷ್ಟು ಬೇಕು ಆ ಒಂದು ಪಾಯಿಂಟ್ ಅಲ್ಲಿ ಹಾಕೊಂಡು ದಯವಿಟ್ಟು ಮಾಡಿ. ಇಲ್ಲ ಅಂತ ಅಂದ್ರೆ ಇದನ್ನ ಆಟೋನಲ್ಲೇ ಮಡಗಿ, ಅದು ಬೆಸ್ಟ್. ಅದು ನೋಡಿ, ಆಟೋ ಅಂತ ಮಡಗಿದಾಗ ನಾರ್ಮಲ್ ಆಗಿ ನಿಮ್ಗೆ ಏನ್ ಅದು ಸ್ಪೇಸ್ ಇರುತ್ತೆ ಅದು ತಗೊಳುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಚೇಂಜ್ ಮಾಡೋಕ್ಕಿಂತ ಮುಂಚೆ ಯು ಶುಡ್ ಡಿಸೈಡ್ ಅಪ್ಪರ್ ಟೆಕ್ಸ್ಟ್ ಕೆಳಗಡೆ ಟೆಕ್ಸ್ಟ್ ನೀವು ನೋಡ್ಕೊಂಡು ಅದನ್ನ ನೀವು ಮಾಡಬೇಕು. ಅದಾದ್ಮೇಲೆ ಇಲ್ಲಿ ನೋಡಿ, ಕರ್ನಿಂಗ್ ಮತ್ತೆ ಟ್ರ್ಯಾಕಿಂಗ್ ಅಂತ ಬರುತ್ತೆ. ಕರ್ನಿಂಗ್ ನಿಮ್ಗೆ ಇಲ್ಲಿಸ್ಟ್ರೇಟ್ ಅಲ್ಲೂ ಬರುತ್ತೆ, ಫೋಟೋಶಾಪ್ ಅಲ್ಲೂ ಬರುತ್ತೆ. ಕರ್ನಿಂಗ್ ಇಸ್ ಅ ಬ್ಯೂಟಿಫುಲ್ ಥಿಂಗ್. ಒಂದು ಲೆಟರ್ಗೂ ಇನ್ನೊಂದು ಲೆಟರ್ಗೂ ಇರೋವಂಥ ಸ್ಪೇಸ್ ನ ನಾವು ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಕರ್ನಿಂಗ್ ನ ಯೂಸ್ ಮಾಡ್ತೀವಿ. ಅದನ್ನ ನಾನು ಫುಲ್ ಒಂದು ಕ್ಲಾಸೇ ರೆಡಿ ಮಾಡ್ತೀನಿ. ಆ ಕ್ಲಾಸಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನ. ಈಗ ಟ್ರ್ಯಾಕಿಂಗ್ ಅಂದ್ರೆ ಏನು? ಟ್ರ್ಯಾಕಿಂಗ್ ಅಂತ ಅಂದ್ರೆ ನೀವು ಯಾವುದೇ ಒಂದು ಟೆಕ್ಸ್ಟ್ ನ ಹಾಕೊಂಡಾಗ ಇಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್, ಅಂದ್ರೆ ಅದನ್ನ ಟೋಟಲ್ ಸ್ಪೇಸ್ ಬಿಟ್ವೀನ್ ದ ರೇಂಜ್ ಆಫ್ ಕ್ಯಾರೆಕ್ಟರ್ಸ್. ರೇಂಜ್ ಆಫ್ ಕ್ಯಾರೆಕ್ಟರ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು ದೊಡ್ಡದು ಒಂದು ಟೈಪ್ ಮಾಡಿರ್ತೀರಾ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೀಗ ಅಂದ್ರೆ ಎಂಟರ್ ಕೊಟ್ಬಿಟ್ಟು ಲೆಟಸ್ ಟೈಪ್ ರಾಹುಲ್, ಇಲ್ಲಿ ಎಂಟರ್ ಕೊಟ್ಟೆ, RAHUL ರಾಹುಲ್ ಅಂತ ಕೊಟ್ಟೆ. ಇದ್ರ ಕೆಳಗಡೆ ನೋಡಿ, ಇದ್ರದ್ದು ಫಾಂಟ್ ಸೈಜ್ ನೋಡ್ಕೊಳ್ಳಿ. ಇದ್ರ ಫಾಂಟ್ ಸೈಜ್ ಬಂದು ಇಟ್ ಈಸ್ ಒಂದು 48 ಕೊಟ್ಕೊಳ್ಳೋಣ. ಇದ್ರ ಕೆಳಗಡೆ ನಾನೇನ್ ಮಾಡ್ತೀನಿ, ಇನ್ನೊಂದು ಟೆಕ್ಸ್ಟ್ ನ ಟೈಪ್ ಮಾಡ್ತೀನಿ, GFX ಪ್ರೀಮಿಯರ್ ಅಂತ ಹಾಕ್ತೀನಿ ಅನ್ಕೊಳ್ಳಿ, PREMIERE. ಇದ್ರ ಫಾಂಟ್ ಸೈಜ್ ಏನೀಗ, ಇದ್ರ ಫಾಂಟ್ ಸೈಜ್ 48 ಐತೆ. ಇದನ್ನ ನಾನು ಏನ್ ಮಾಡ್ತೀನಿ, 14 ಕೊಡ್ತೀನಿ. ಇದು ಚಿಕ್ಕದಾಯ್ತು ನೋಡಿ, ಇದು ಬಂದು 48 ಸೈಜ್ ಇದೆ, ಈ ಟೆಕ್ಸ್ಟ್ ಬಂದು 14 ಇದೆ. ಅಂದ್ರೆ ರಾಹುಲ್ ಅನ್ನೋದು ನಿಮ್ಗೆ 48 ಐತೆ, ಇದು ಬಂದು 14 ಇದೆ.
ಈಗ ಈ ಒಂದು ಟೆಕ್ಸ್ಟ್ ಕೆಳಗಡೆ ಇರುವಂತಹ ಟೆಕ್ಸ್ಟ್ GFX ಪ್ರೀಮಿಯರ್ ಅನ್ನೋದು ಇದೆಯಲ್ಲ, ಇದು ಪೂರ್ತಿ ಈ ಎಂಡ್ ಇಂದ ಮೀನ್ಸ್ ರಾಹುಲ್ ಆರ್ ಇಂದ ಎಲ್ ಗಂಟ ಎಂಡ್ ಗಂಟ ಬರಬೇಕು ಅಂದ್ಕೊಳ್ಳಿ. ಸಹಜವಾಗಿ ಏನ್ ಮಾಡ್ತೀರಾ, ಕೆಲವರು ಅದನ್ನ ಸ್ಟ್ರೆಚ್ ಮಾಡಿಬಿಡ್ತೀರಾ. ದಯವಿಟ್ಟು ಸ್ಟ್ರೆಚ್ ಮಾಡಕ್ ಹೋಗ್ಬೇಡಿ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಸ್ಟ್ರೆಚ್ ಮಾಡಬೇಕು ಅಂದಾಗ ನೀವು ಫಸ್ಟ್ ಇದಕ್ಕೆ ಹೋಗಿ ಈ ಟ್ರ್ಯಾಕಿಂಗ್ ನ ಯೂಸ್ ಮಾಡಬೇಕು. ಟ್ರ್ಯಾಕಿಂಗ್ ನ ಯೂಸ್ ಮಾಡುವಾಗ ನೋಡಿ, ಇದು ಆಪ್ಟಿಕಲ್ಸ್ ಅಲ್ಲೇ ಇರಲಿ, ಇದು ಇಲ್ಲೇ ಇರಲಿ. ಇಲ್ಲಿ ನೋಡಿ, ಇದನ್ನ ನಾನು ಚಿಕ್ಕದು ದೊಡ್ಡದು ಮಾಡಿದಾಗ ನೋಡಿ, ಕೆಳಗಡೆ ಆರೋ ಮಾರ್ಕ್ ನಾನು ತಗೊಂತಾ ಇದ್ರೆ ಇದು ಚಿಕ್ಕದಾಗ್ತಾ ಇದೆ. ನನ್ಗೇನ್ ಬೇಕೀಗ ಆರಿಂದ ಎಲ್ ಗಂಟ ಆಗ್ಬೇಕು. ಸೊ ಇದನ್ನ ನಾನು ದೊಡ್ಡದು ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಇಲ್ಲೇ ನಾವು ನೋಡಿ 200 ಅಂತ ಕೊಟ್ಟೆ. ನೋಡಿ ಇಲ್ಲಿ 200 ಅಂತ ಕೊಟ್ಟೆ, ಇಲ್ಲಿ ಗಂಟ ಬಂತು. ಇನ್ನ ಬೇಕು ನಮ್ಗೆ, ಅದಕ್ಕೆ ಸೊ ಇದನ್ನ ನಾನು ಜಾಸ್ತಿ ಮಾಡ್ತೀನಿ. ನೋಡಿ, ರೇಂಜ್ ಆಫ್ ಕ್ಯಾರೆಕ್ಟರ್ಸ್ ಇಲ್ಲಿಂದ ಹಿಡಿದು ಇಲ್ಲಿ ಗಂಟ ನನಗೆ ಬಂದಿದೆ. ಸೊ ದಿಸ್ ಈಸ್ ಸ್ಪೇಸ್ ಬಿಟ್ವೀನ್ ದ ರೇಂಜ್ ಆಫ್ ಕ್ಯಾರೆಕ್ಟರ್ಸ್. ಪ್ರತಿ ಒಂದರಲ್ಲೂ ಕರೆಕ್ಟ್ ಆಗಿ ಇದು ಸ್ಪೇಸಿಂಗ್ ಇರುತ್ತೆ. ಯಾವುದೇ ಕಾರಣಕ್ಕೂ ಸ್ಟ್ರೆಚ್ ಮಾಡಕ್ ಹೋಗ್ಬೇಡಿ. ಸ್ಟ್ರೆಚ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣಲ್ಲ. ಇದಾದ್ಮೇಲೆ ನೋಡಿ, ಇದು ವರ್ಟಿಕಲ್, ಇದು ಹಾರಿಜಾಂಟಲ್. ಇದು ಸ್ಕೇಲ್ ನ ದಯವಿಟ್ಟು ಯೂಸ್ ಮಾಡಕ್ ಹೋಗ್ಬೇಡಿ. ಇದನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ ಲೆಟರ್ಸ್ ಎಕ್ಸ್ಪ್ಯಾಂಡ್ ಆಗತ್ತೆ, ಇಲ್ಲ ಅಂದ್ರೆ ಅದು ಬಹಳ ಸ್ಟ್ರೆಚಿಯಾಗಿ ಕಾಣುತ್ತೆ. ಸೊ ಅದನ್ನ ಯೂಸ್ ಮಾಡಬೇಡಿ. ದೆನ್ ಬೇಸ್ ಲೈನ್ ಶಿಫ್ಟ್. ಬೇಸ್ ಲೈನ್ ಅಂತ ಅಂದ್ರೆ ನೋಡಿ, ಈ ರಾಹುಲ್ ಅನ್ನೋದೇ ಆಗ್ಲಿ, GFX ಪ್ರೀಮಿಯರ್ ಅಂತ ಏನಿದೆ, ಇದ್ರ ಕೆಳಗಡೆ ಬೇಸ್ ಲೈನ್ ಇರುತ್ತೆ. ಈಗ ಸಪೋಸ್ ನಾನು ಇನ್ನೊಂದು ಇದನ್ನ ತಗೊಂತೀನಿ, ಟೆಕ್ಸ್ಟ್ ಬಾಕ್ಸ್ ತಗೊಂತೀನಿ. ಇದನ್ನ ಚಿಕ್ಕದ್ ಮಾಡ್ಕೊಂಡು ಇನ್ನೊಂದು ಬಾಕ್ಸ್ ತಗೊಂತೀನಿ. ಲೆಟ್ ಅಸ್ ಟೇಕ್ ದಿಸ್ ಬಾಕ್ಸ್. ಇಲ್ಲಿ ಇದೀಗ ನನಗೆ ಫಾಂಟ್ ಸೈಜ್ ಲೆಟ್ ಮಿ ಟೇಕ್ 24 ಫಾಂಟ್ ಸೈಜ್ ತಗೊಂಡೆ. ಪ್ರೀಮಿಯರ್ ಇದನ್ನ ತಗೊಂಡೆ. ಇದನ್ನ ಸ್ವಲ್ಪ ದೊಡ್ಡದು ಮಾಡೋದ್ ಬಿಟ್ರು ನೋಡಿ, ಈಗ ಯಾವ್ದಾದ್ರು ಒಂದು ಲೆಟರ್ನ ಇಫ್ ಐ ವಾಂಟ್ ಇದನ್ನ ನಾನು ಮೇಲ್ಗಡೆ ತಳ್ಳೋದೇ ಆಗ್ಲಿ, ಕೆಳಗಡೆ ತಳ್ಳೋದೇ ಆಗ್ಲಿ, ಈ ಲೈನ್ ಬೇಸ್ ಲೈನ್ಗಿಂತ ಮೇಲ್ಗಡೆ ಕೆಳಗಡೆ ತಳ್ಳಬೇಕು ಅಂದಾಗ ಇದನ್ನ ಯೂಸ್ ಮಾಡಬೇಕು. ವಾಟ್ ಇಸ್ ದಿಸ್? ಬೇಸ್ ಲೈನ್ ಶಿಫ್ಟ್ ಅಂತ ಹೇಳ್ತೀವಿ ನಾವು. ನೋಡಿ, ಇಲ್ಲಿ ಮೇಲ್ಗಡೆ ನಾನು ಇದನ್ನ ತಳ್ಳಿದಾಗ ಇಟ್ ಗೋಸ್ ಅವೇ ಫ್ರಮ್ ದಿ ಬೇಸ್ ಲೈನ್. ಇದು ಬೇಸ್ ಲೈನ್ ಇಂದ ಮೇಲ್ಗಡೆ ಕೊಂಡೋಯ್ತು. ಅದೇ ಇದ್ರ ಕೆಳಗಡೆ ಬರಬೇಕು ಅಂದಾಗ ಇದನ್ನ ಸೇಮ್ ಅದನ್ನ ಸೆಲೆಕ್ಟ್ ಮಾಡ್ಬೇಕು. ನೋಡಿ, ನಾನು ಈಗ ಸೆಲೆಕ್ಟ್ ಮಾಡಿಲ್ಲ, ಅದಕ್ಕೆ ಅದು ಬಂದಿರಲಿಲ್ಲ. ಅದು ಈಗ ಸೆಲೆಕ್ಟ್ ಮಾಡಬೇಕು. ಕಂಟ್ರೋಲ್ Z ಅಂತ ಹಾಕ್ತಾ ಇದ್ದೀನಿ. ನೋಡಿ, ಇದು ಸೆಲೆಕ್ಟ್ ಆಗೈತಿ. ಈಗ ಇದನ್ನ ನಾನು ಕೆಳಗಡೆ ತಗೊಂತೀನಿ. ಈಗ ಕೆಳಗಡೆ ಬರ್ತಾ ಇದೆ. ಸೊ ಬೇಸ್ ಲೈನ್ ಗಿಂತ ಈಗ ಕೆಳಗಡೆ ಬಂತು. ಇದನ್ನ ಯಾವ್ದಾದ್ರೂ ಒನ್ ಟೈಮಲ್ಲಿ ನಾವು ಡಿಸೈನ್ ಮಾಡುವಾಗ ಅದನ್ನ ಯೂಸ್ ಮಾಡ್ತೀವಿ. ಸೊ ಅದಕ್ಕೇನೆ ಬೇರೆ ಇದೆ, ಸಬ್ಸ್ಕ್ರಿಪ್ಟ್ ಮತ್ತೆ ಸೂಪರ್ ಸ್ಕ್ರಿಪ್ಟ್ ಇದೆ, ಅದನ್ನು ಯೂಸ್ ಮಾಡಬಹುದು. ಬಟ್ ಅದು ಸಬ್ಸ್ಕ್ರಿಪ್ಟ್ ಸೂಪರ್ ಸ್ಕ್ರಿಪ್ಟ್ ಅಲ್ಲಿ ಏನಾಗುತ್ತೆ, ಫಾಂಟ್ ಸೈಜ್ ಚೇಂಜ್ ಆಗಿ ಬಹಳ ಚಿಕ್ಕದಾಗ್ಬಿಡುತ್ತೆ. ಸೊ ನಮ್ಗೆ ಡಿಸೈನ್ ಮಾಡುವಾಗ ಈ ಕೆಲವು ಡಿಸೈನ್ಸ್ಗೆ ಇದನ್ನ ನಾವು ಯೂಸ್ ಮಾಡ್ತೀವಿ. ಮುಂದೆ ನಿಮ್ಗೆ ಅದು ಗೊತ್ತಾಗತ್ತೆ, ಆಯ್ತಾ. ಇದನ್ನ ಕಂಟ್ರೋಲ್ Z ಅಂತ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರೀಮಿಯರ್ ಕಂಟ್ರೋಲ್ Z ಬಂತು. ಇದು ಏನೋ 0 ಪಾಯಿಂಟ್ ಬಂತು. ವಾಟ್ ಇಸ್ ದಿಸ್? ಇದು ಸ್ಲ್ಯಾಂಟ್. ನಿಮ್ಗೆ ಗೊತ್ತಿದ್ದು ಸ್ಕ್ಯೂ, ಫಾಲ್ಸ್, ಇಟಾಲಿಕ್. ಇದೇನಾಗುತ್ತೆ, ಸ್ಲ್ಯಾಂಟ್ ಆಗುತ್ತೆ ಸ್ವಲ್ಪ. ಈಗ ಫಾರ್ ಎಕ್ಸಾಂಪಲ್ ನಾನು ಇದನ್ನೇ ತಗೊಬೇಕು ಅಂತ ಏನಿಲ್ಲ, ಯಾವ್ದಾದ್ರು ಐ ತಗೊಂಡು ನೋಡಿ, ಇದನ್ನ ನಾನು ಒಂದು 9 ಡಿಗ್ರಿಗೆ ನಾನು ಅದನ್ನ ಸ್ಲ್ಯಾಂಟ್ ಮಾಡ್ತೀನಿ ಅನ್ಕೊಳ್ಳಿ. ಎಂಟರ್ ಮಾಡಿದ ತಕ್ಷಣ ನೋಡಿ ಏನಾಯ್ತು, ಅದು ಬೆಂಡ್ ಆಯ್ತು. ದಟ್ ಈಸ್ ಸ್ಲ್ಯಾಂಟ್. ಇದನ್ನ ಬೇಕು ಅಂದಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಅದನ್ನ ಬೆಂಡ್ ಮಾಡಬಹುದು, ಆಯ್ತಾ. ಬೆಂಡ್ ಮಾಡೋದಕ್ಕಿಂತ ಅದನ್ನ ಸ್ಲ್ಯಾಂಟ್ ಮಾಡೋದು. ಈಗ ಇಷ್ಟೆಲ್ಲ ಆಗೋದ್ಮೇಲೆ ಇಲ್ಲಿ ನೋಡಿ, ಇದು ಬಂದು ಆಲ್ ಕ್ಯಾಪ್ಸ್, ಇದು ಬಂದು ಸ್ಮಾಲ್ ಕ್ಯಾಪ್ಸ್. ಅಂದ್ರೆ ಸ್ಮಾಲ್ ಕ್ಯಾಪ್ಸ್ ಅಂದ ತಕ್ಷಣ ನಿಮ್ಗೆ ಕ್ಯಾಪಿಟಲ್ ಲೆಟರ್ ಚೇಂಜ್ ಆಗಲ್ಲ, ಕ್ಯಾಪಿಟಲ್ ಲೆಟರ್ ಅದೇ ಇರುತ್ತೆ. ಆ ಕ್ಯಾಪಿಟಲ್ ಲೆಟರ್ ಸೈಜ್ ಚೇಂಜ್ ಆಗುತ್ತೆ. ಈ ಒಂದು ಪ್ರೀಮಿಯರ್ ಮೇಲೆ ನಾನು ಟಿಕ್ ಮಾಡಿಬಿಟ್ಟು ಇದನ್ನ ಹಾಕಿದ್ರೆ ಇವಾಗ ಎಲ್ಲ ಕ್ಯಾಪಿಟಲ್ ಲೆಟರ್ ಇದೆ. ಈಗ ನಾನೊಂದು ಸ್ಮಾಲ್ ಲೆಟರ್ ಬರೀತೀನಿ ನೋಡ್ಕೊಳ್ಳಿ. ಇದನ್ನ ಎಂಟರ್ ಕೊಟ್ಟೆ. ಇಲ್ಲಿ ಎಂಟರ್ ಕೊಟ್ಟ ಮೇಲೆ ಇಲ್ಲಿ ಅದೇ ಪ್ರೀಮಿಯರ್ನ ನಾನು ಸ್ಮಾಲ್ ಲೆಟರ್ ಅಲ್ಲಿ ಬರೀತೀನಿ. ಇದು ಟಿಕ್ ಆಗಿದೆ, ಅದಕ್ಕೆ ಅದೇ ಬರ್ತಾ ಇದೆ. ಟಿಕ್ ಆಗಿದೆ ನೋಡಿ, ಇಲ್ಲಿ ಟಿಕ್ ಆಗಿದೆ, ಅದಕ್ಕೆ ನನಗೆ P ಒತ್ತಿದಾಗ ಅದು ಚಿಕ್ಕದು ಬರ್ತಾ ಇದೆ. ಈಗ PRE ನಾನು ಕ್ಯಾಪ್ಸ್ ಆನ್ ಮಾಡಿದ್ದೀನಿ, ಸಾರಿ, PRE
MIERE ಪ್ರೀಮಿಯರ್ ಅಂತ ಹಾಕಿದ್ದೀನಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಇದು. ಲೆಟ್ ಅಸ್ ಚೇಂಜ್ ಸಮಥಿಂಗ್ ಅನದರ್ ಥಿಂಗ್. PAROT ಪ್ಯಾರೆಟ್ ಇದನ್ನ ಹಾಕೊಂಡಿದ್ದೀನಿ ಅನ್ಕೊಳ್ಳಿ. ಇದು ಫುಲ್ ಕ್ಯಾಪಿಟಲ್ ಲೆಟರ್ ಹಾಕ್ಬೇಕು ಅಂದ್ರೆ ಇದನ್ನ ಒತ್ತಿದ್ರೆ ಸಾಕು, ಪೂರ್ತಿ ಕ್ಯಾಪಿಟಲ್ ಲೆಟರ್ ಆಗುತ್ತೆ. ಅದೇ ಪಕ್ಕದಲ್ಲಿ ಸ್ಮಾಲ್ ಕ್ಯಾಪ್ಸ್ ಅಂತ ಹಾಕಿದಾಗ ಪಿ ಮಾತ್ರ ದೊಡ್ಡದಾಗಿರುತ್ತೆ, ಇನ್ನು AROT ಅದು ಚಿಕ್ಕದಾಗತ್ತೆ. ನೋಡಿ ಕೆಲವು ಟೈಮ್ ಈ ತರ ಆಗುತ್ತೆ, ಏನು ಮಾಡ್ಲಿಕ್ಕಾಗಲ್ಲ. ಲೆಟ್ ಅಸ್ ಚೇಂಜ್ ಸಮ್ ಅದರ್ ನೇಮ್ಸ್. ARRANGE ಅರೇಂಜ್, ROUND ಅರೌಂಡ್ ಹಾಕೊಂಡು ಫುಲ್ ಕ್ಯಾಪ್ಸ್ ಆಯ್ತಾ. ಓಕೆ, ಇವಾಗ ನೋಡಿ ಇದನ್ನ ಮಾಡಿದೆ, ಇವಾಗ ಚೇಂಜ್ ಆಯ್ತು. ಸೊ ನಾನು ಅದನ್ನ ಟಿಕ್ ಮಾಡಿ ಟೈಪ್ ಮಾಡಿದಕ್ಕೆ ಅದು ತೊಂದರೆ ಆಗಿತ್ತು. ಮಾತ್ರ ಕ್ಯಾಪಿಟಲ್ ಬರುತ್ತೆ, ROUND ಬಂದು ನಿಮ್ಗೆ ಸ್ಮಾಲ್ ಫಾಂಟ್ ಬರುತ್ತೆ. ನೋಡಿ ಇದ್ರ ಫಾಂಟ್ 24, ಇದ್ರ ಫಾಂಟ್ ಇದು ಬೇರೆ ಚೇಂಜ್ ಆಗಿರುತ್ತೆ. ಇದು ಫಾಂಟ್ ಅದಕ್ಕಿಂತ ಸೈಜ್ ನಿಮ್ಗೆ ಚಿಕ್ಕದಾಗಿರುತ್ತೆ. ಇದು ಮೇನ್. ಓಕೆ, ಅದಾದ ನಂತರ ಸ್ಲ್ಯಾಂಟ್ ಆಯ್ತು, ಇದಾಯ್ತು. ದೆನ್ ಇದು ಸೂಪರ್ ಸ್ಕ್ರಿಪ್ಟ್ ಮತ್ತೆ ಸಬ್ಸ್ಕ್ರಿಪ್ಟ್. ಸೂಪರ್ ಸ್ಕ್ರಿಪ್ಟ್ ಅಂತ ಅಂದ್ರೆ ಇಲ್ಲಿ ಎಂಟರ್ ಕೊಡ್ತೀನಿ. ಮ್ಯಾಥ್ಸ್ ಅಲ್ಲಿ ನೋಡಿರ್ತೀರಾ, A² + B² ಅದೆಲ್ಲ ನಾವು ಕಲ್ತಿದ್ದೀವಿ. ಇದನ್ನ ನಾನು ಕ್ಯಾಪ್ಸ್ ಆಫ್ ಮಾಡಿದೆ. ನೋಡಿ ಇಲ್ಲಿ ಕ್ಯಾಪಿಟಲ್ ಐತೆ, ಅದಕ್ಕೆ ಇದನ್ನ ತೆಗಿಯೋಣ. ಲೆಟ್ಸ್ ಗೋ ಅಗೈನ್. ಇದನ್ನ ಅನ್ಟಿಕ್ ಮಾಡಿದೆ, ಚಿಕ್ಕದ್ ತಗೊಂಡೆ, ದೆನ್ 2 ಅಂತ ಹಾಕ್ತೀನಿ ಅನ್ಕೊಳ್ಳಿ. ಈಗ ನನಗೆ ಅದು ಸೂಪರ್ ಸ್ಕ್ರಿಪ್ಟ್ ಬೇಕು ಅಂದ್ರೆ ಈ 2 ಮೇಲ್ಗಡೆ ಹೋಗ್ಬೇಕು. ನೋಡಿ ಇದನ್ನ ಒತ್ತಿದ್ರೆ, ಬಟ್ ಒತ್ತಕ್ಕಿಂತ ಮುಂಚೆ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್ 2. ಇದನ್ನ ಒತ್ತಿದ್ರೆ A². ತಿರ್ಗಾ ಇದನ್ನ ಅನ್ಟಿಕ್ ಮಾಡಿಕೊಂಡು +B², B ತಿರ್ಗಾ ಟಿಕ್ ಮಾಡಿಕೊಂಡು 2 ಅಂತ ಹಾಕಿದ್ರೆ A² + B². ಇದಾಯ್ತು, ಇದು ಸೂಪರ್ ಸ್ಕ್ರಿಪ್ಟ್ ಆಯ್ತು. ಸಬ್ಸ್ಕ್ರಿಪ್ಟ್ ಅಂದ್ರೆ ಏನು? ಸೇಮ್ ಅದೇ, ಆ 2 ಕೆಳಗಡೆ ಬರುತ್ತೆ. ಒಂದು ಎಕ್ಸಾಂಪಲ್ H2SO4 ಅಂತ ತಗೊಳ್ಳಿ, NaCl ತಗೊಳ್ಳಿ, NaCl2 ಎಷ್ಟೋ ಇದೆ ನಮ್ಮ ಕೆಮಿಸ್ಟ್ರಿನಲ್ಲಿ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ನಾನು ಈಗ H2SO4 ತಗೊಂತೀನಿ, H2SO4 ಅಂತ ಹಾಕಿದೆ. ಇಲ್ಲಿ 2 ಮತ್ತೆ 4 ಇಟ್ ಹ್ಯಾಸ್ ಟು ಕಮ್ ಡೌನ್. ಇದನ್ನ ಏನ್ ಮಾಡ್ಬೇಕು, ನಾನು ಡೌನ್ ಬರಬೇಕು ಅಂದ್ರೆ ಸಬ್ಸ್ಕ್ರಿಪ್ಟ್ ನ ಒತ್ತಿ. ಇದೆಲ್ಲ ಈಗ ಸೂಪರ್ ಸ್ಕ್ರಿಪ್ಟ್ ಮೀನ್ಸ್ ಮೇಲ್ಗಡೆ ಇದೆ ಎಲ್ಲ. ನೋಡಿ ಇದನ್ನ ಟಿಕ್ ಆಗಿತ್ತಿದು, ಅದಕ್ಕೆ ಎಲ್ಲ ಮೇಲ್ಗಡೆ ಇದೆ. ಇದು ಅನ್ಟಿಕ್ ಮಾಡ್ಕೊಂಡು ನೋಡಿ ಈ ತರ ಮಾಡಿದಾಗ ಪೂರ್ತಿ ಕ್ಲೀನ್ ಆಗಿ ಬರುತ್ತೆ. ಇದನ್ನು ಮಾತ್ರ ನಾವು ಕೆಳಗಡೆ ತಗೊಬೇಕು. ಸೊ ಇದನ್ನ ಸಬ್ಸ್ಕ್ರಿಪ್ಟ್ ಒತ್ಕೊಂಡೆ. ತಿರ್ಗಾ ಇದನ್ನು ಕೆಳಗಡೆ ತಗೊಬೇಕು, ಇದನ್ನು ಸಬ್ಸ್ಕ್ರಿಪ್ಟ್ ಒತ್ಕೊಂಡೆ. ಸೊ ಇವಾಗ ಏನ್ ಬಂತು, H2SO4 ಬಂತು. ಇಷ್ಟು ಆಯ್ತು. ನೋಡಿ ಇದು ಕ್ಯಾಪ್ಸು, ಇದು ಸ್ಮಾಲ್ ಕ್ಯಾಪ್ಸು, ಇದು ಬಂದು ಸೂಪರ್ ಸ್ಕ್ರಿಪ್ಟ್, ಇದು ಬಂದು ಸಬ್ಸ್ಕ್ರಿಪ್ಟ್. ಇದೇನು ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತು. ಇದು ವರ್ಡ್ ಅಲ್ಲೂ ಐತೆ, ಇದು ಸ್ಟ್ರೈಕ್ ಆಫ್ ಅದನ್ನು ಐತೆ. ವರ್ಡ್ ಅಲ್ಲಿ ನೋಡಿ ಅಂಡರ್ಲೈನ್, ಇದನ್ನ ಹಿಂಗ್ ತಗೊಂಡು ನಾನು ಡೈರೆಕ್ಟ್ ಆಗಿ ಅಂಡರ್ಲೈನ್ ಕೊಟ್ರೆ ಕೆಳಗಡೆ ಅಂಡರ್ಲೈನ್ ಆಗತ್ತೆ. ಇದು ಸ್ಟ್ರೈಕ್ ಆಫ್ ಆಗ್ಬೇಕು. ಈಗ ಇದನ್ನ ಒತ್ತಿ ಡೈರೆಕ್ಟ್ ಆಗಿ ಇದನ್ನ ಒತ್ತಿದ್ರೆ ಸ್ಟ್ರೈಕ್ ಆಫ್ ಆಗತ್ತೆ. ಸಿಂಪಲ್, ವೆರಿ ವೆರಿ ಸಿಂಪಲ್ ಇದು. ಇದಾದ ನಂತರ ಇಲ್ಲಿ ಪ್ಯಾರಾಗ್ರಾಫ್ಸ್ ಎಲ್ಲ ಐತೆ ನೋಡಿ. ಇದೆಲ್ಲ ಬಂದು ನಿಮ್ಗೆ ಜಸ್ಟಿಫೈಸ್, ಇದೆಲ್ಲ ಡಿಫ್ರೆಂಟ್. ಹೆಂಗೆ, ಒಂದು ಪ್ಯಾರಾಗ್ರಾಫ್ ನಿಮ್ಗೆ ಇದ್ರ ಮುಂಚೆನೂ ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ, ಬಟ್ ಇವಾಗ ನಾನು ತೋರಿಸ್ಕೊಡ್ತೀನಿ. ಈಗ ಒಂದು ಬಾಕ್ಸ್ ತಗೊಂಡೆ, ಮೀನ್ಸ್ ನಮ್ಗೆ ಬೇಕಾಗಿರುವಂತ ಏರಿಯಾನಲ್ಲಿ ನಾವು ಏನ್ ಮಾಡ್ತೀವಿ, ಟೈಪ್ ಮಾಡ್ತೀವಿ. ಟೈಪ್ ಮಾಡೋದಕ್ಕಿಂತ ಮುಂಚೆ ನನ್ಗೆ ಒಂದು ಸ್ಯಾಂಪಲ್ ಬೇಕು ಅನ್ಕೊಳ್ಳಿ. ಇದು ನಿಮ್ಗೆ ಈ ಪೇಜ್ ಅಲ್ಲಿ ತೋರ್ಸೋದಕ್ಕಿಂತ ಹೊಸ ಪೇಜ್ ಅಲ್ಲೇ ತೋರಿಸ್ತೀನಿ. ಲೆಟ್ ಅಸ್ ಗೋ ಫಾರ್ ದಿಸ್ ಪೇಜ್. ಈ ಪೇಜ್ ಅಲ್ಲಿ ಹೋಗ್ಬಿಟ್ಟು ಕೆಳಗಡೆ ನೋಡಿ, ಈ ಜಾಗದಲ್ಲಿ ಪ್ರೆಸ್ ಅಂತ ಇದೆ, ಕ್ರಿಯೇಟ್ ಎ ನ್ಯೂ ಪೇಜ್. ಈ ಪೇಜ್ ನಾನು ಒತ್ತೀನಿ. ಒತ್ತಿದ ತಕ್ಷಣ ಇನ್ನೊಂದು ಪೇಜ್ ಬರುತ್ತೆ. ಈ ಪೇಜ್ ಹೋಗಿದ ತಕ್ಷಣ ತಿರ್ಗಾ ಪ್ರಾಪರ್ಟೀಸ್ಗೆ ಹೋಗ್ಬಿಟ್ಟು ಈ ಜಾಗ ಪೂರ್ತಿ ನಾನು ಒಂದು ಚೂರು ಸೆಲೆಕ್ಟ್ ಮಾಡ್ತೀನಿ ಅನ್ಕೊಳ್ಳಿ. ಇಷ್ಟು ಸೆಲೆಕ್ಟ್ ಮಾಡ್ತೀನಿ. ಇಷ್ಟು ಸೆಲೆಕ್ಟ್ ಮಾಡ್ಬಿಟ್ಟು ನನಗೆ ಇಷ್ಟಕ್ಕೂ ಒಂದು ಸ್ಯಾಂಪಲ್ ಟೆಕ್ಸ್ಟ್ ಬೇಕು ಅಂತ ಅನ್ಕೊಳ್ಳಿ. ಇದನ್ನ 2 ಕಡೆಯಿಂದ, ಒಂದು ಈ ಜಾಗದಲ್ಲಿ ಕೆಳಗಡೆ ಫಿಲ್ ವಿತ್ ದಿ ಪ್ಲೇಸ್ ಹೋಲ್ಡರ್ ಟೆಸ್ಟ್ ಅಂತ ಇದೆ. ಇದನ್ನ ಒತ್ತಿದ ತಕ್ಷಣ ನಿಮ್ಗೆ ಪೂರ್ತಿ ಟೆಸ್ಟ್ ಬರುತ್ತೆ. ಅದಲ್ದೇನೆ ನೀವು ಹಂಗೆ ತುಂಬಿಸ್ಬೇಕು ಅಂದ್ರೆ ಇಲ್ಲೇ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲೇ ನೋಡಿ ಫಿಲ್ ವಿತ್ ದಿ ಪ್ಲೇಸ್ ಹೋಲ್ಡರ್ ಟೆಕ್ಸ್ಟ್ ಅಂತ ಬರುತ್ತೆ. ಇದನ್ನ ಫಿಲ್ ಮಾಡಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ, Ctrl+A ಅಂತ ಒತ್ತಿ. ಇದನ್ನ ಒತ್ತಿದ ತಕ್ಷಣ ನೋಡಿ ಪ್ಯಾರಾಗ್ರಾಫ್ ಅಲ್ಲಿ ಇದೆಲ್ಲ ಬಂದು ನಿಮ್ಗೆ ನೋಡಿ ಇಲ್ಲಿ ಏನಾಗುತ್ತೆ, ಇದು ಅಲೈನ್ ಲೆಫ್ಟ್ ಅಲೈನ್ ಆಗುತ್ತೆ. ಪೂರ್ತಿ ನಾನು ಸೆಲೆಕ್ಟ್ ಮಾಡ್ತೀನಿ ಅನ್ಕೊಳ್ಳಿ.
ಇದನ್ನ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ ತಕ್ಷಣ ಇದು ಲೆಫ್ಟ್ ಅಲೈನ್ ಆಗೈತೆ. ಇದು ಮಿಡ್ ಮಧ್ಯದಲ್ಲಿ ಅಲೈನ್ ಸೆಂಟರ್ ನೋಡಿ ಕಾಣಿಸುತ್ತೆ ನೋಡಿ, ಎಲ್ಲ ಚೇಂಜ್ ಆಯ್ತು. ಇದನ್ನ ಸ್ವಲ್ಪ ದೊಡ್ಡದು ಮಾಡ್ತೀನಿ ನೋಡಿ, ಇದು ಸೆಂಟ್ರಲ್ ಅಲೈನ್ ಆಯ್ತು. ಅದೇ ನಿಮ್ಗೆ ರೈಟ್ ಅಲೈನ್ ಆಗಬೇಕು ಅಂದ್ರೆ ಈ ತರ ಮಾಡಿದ ತಕ್ಷಣ ಇದೆಲ್ಲ ರೈಟ್ ಅಲೈನ್ ಆಯ್ತು. ಇದೆಲ್ಲ ನಾರ್ಮಲ್ ಆಗಿ ನಿಮ್ಗೆ ಜಸ್ಟಿಫೈ ಏನೋ ಲಾಸ್ಟ್ ಲೈನ್ ಅಲೈನ್ ಲೆಫ್ಟ್, ಲಾಸ್ಟ್ ಲೈನ್ ಯಾವತ್ತೂ ಅಲೈನ್ ಲೆಫ್ಟ್ ಆಗುತ್ತೆ ನೋಡಿ, ಎಲ್ಲ ಲಾಸ್ಟ್ ಲೈನ್ ಲೆಫ್ಟ್ಗೆ ಅಲೈನ್ ಆಗುತ್ತೆ. ಅದೇ ತರ ಇದು ಮಿಡ್ ಮಧ್ಯದಲ್ಲಿ ತಿರ್ಗಾ ಇದು ಲೆಫ್ಟ್ಗೆ ಹೋಗುತ್ತೆ. ಇದು ಪೂರ್ತಿ ನಾರ್ಮಲ್ ಆಗಿ ಬರುತ್ತೆ, ಪೂರ್ತಿ ನಾರ್ಮಲ್ ವಿತೌಟ್ ಅಲೈನ್ಮೆಂಟ್. ಯಾವ್ದಾದ್ರು ಲೆಫ್ಟ್ ರೈಟ್ ಅಂತ ಬರಲ್ಲ, ಎಲ್ಲ ಪೂರ್ತಿ ಅಲೈನ್ ಕ್ಲೀನ್ ಆಗಿರುತ್ತೆ. ಇದು ಲಾಸ್ಟ್ ಎರಡು ಇದೆಯಲ್ಲ, ಇದು ನಿಮ್ಗೆ 3ನೇ ಕ್ಲಾಸಲ್ಲಿ ನಾನು ಲಾಂಗ್ ಟೆಸ್ಟ್ ಹೇಳುವಾಗ ಹೇಳ್ತೀನಿ. ಇದು ಅಲೈನ್ ಟುವರ್ಡ್ಸ್ ಸ್ಪೈನ್, ಅಲೈನ್ ಟುವರ್ಡ್ಸ್, ಇದು ಅಲೈನ್ ಟುವರ್ಡ್ಸ್ ಸ್ಪೈನ್ ಅಂದ್ರೆ ಎಲ್ಲರಿಗೂ ಗೊತ್ತಿರ್ತದೆ, ನಡ ಮಧ್ಯದ್ದು ಲೈನು ಇನ್ಸೈಡ್ ಅಂಡ್ ಔಟ್ ಸೈಡ್ ಆಫ್ ದ ಪೇಜ್. ನಾನು ನಿಮ್ಗೆ ಹೇಳಿದೆ, ಅದನ್ನ ಮುಂದಿನ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ, ಹೇಳ್ಕೊಡ್ತೀನಿ. ಇದು ಇಷ್ಟಕ್ಕೆ ಇಲ್ಲಿ ಗಂಟ ಮುಗೀತು. ಇಲ್ಲಿ ಬುಲೆಟ್ ಸೈನ್ ನಂಬರಿಂಗ್ ಅಂತ ಇದೆ. ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ನೀವು ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಈಗ ಪೇಜಸ್ ಇನ್ನೊಂದು ಪೇಜ್ ತಗೊಂತೀನಿ, ತಿರ್ಗಾ ತೋರಿಸ್ತಾ ಇದ್ದೀನಿ ಪೇಜ್ ಹೆಂಗ್ ತಗೊಳ್ಳೋದು. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ತಗೊಳ್ಳಿ, ಇನ್ನೊಂದು ಪೇಜ್ ಬಂತು ನಿಮ್ಗೆ. ಇದನ್ನ ಒಂಚೂರು ಚಿಕ್ಕದ್ ಮಾಡ್ಬೇಕು ಅಂದ್ರೆ ಆಲ್ಟ್ ಹಿಡ್ಕೊಂಡು ಚಿಕ್ಕದ್ ಮಾಡಿದೆ, ಆಯ್ತಾ? ಆಲ್ಟ್ ಹಿಡ್ಕೊಂಡು ಚಿಕ್ಕದ್ ಮಾಡಿದೆ. ಇಲ್ಲಿ ಏನ್ ಮಾಡ್ತೀನಿ ನಾನೀಗ, ಪ್ರಾಪರ್ಟೀಸ್ಗೆ ಹೋಗಿ ಇಲ್ಲಿ ನೋಡಿ, ಇಲ್ಲಿ ಬುಲೆಟ್ಸ್ ಹಾಕ್ಬೇಕು. ನಾನು ಬುಲೆಟ್ಸ್ ಹೆಂಗ್ ಯೂಸ್ ಮಾಡೋದು, ಇನ್ ಡಿಸೈನ್ ಅನ್ನೋದೇನು ಟೆಕ್ಸ್ಟ್ಗೋಸ್ಕರ ಅಂತಾನೆ ಡಿಸೈನ್ ಆಗಿರುವಂಥದ್ದು, ಎಲ್ಲಾ ತರಾನು ಇದರಲ್ಲಿ ನಾರ್ಮಲ್ ಆಗಿ ಇದೆ. ಸೊ ಈಗ ನಾನು ಒಂದು ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ ಅನ್ಕೊಡಿ. ಫಾರ್ ಎಕ್ಸಾಂಪಲ್ ಏನಂತ ಹಾಕೊಳ್ಳೋಣ, ಆಪಲ್, APPLE ಆಪಲ್, ಎಂಟರ್ ಕೊಟ್ಟೆ. ಆರೆಂಜ್, ORANGE ಆರೆಂಜ್, ಆಮೇಲೆ GRAPE ಗ್ರೇಪ್, ಆಮೇಲೆ ಬನಾನಾ, BANANA ಬನಾನಾ, ಆಮೇಲೆ ಒಂದು ಕಾರ್ ಅಂತ ಹಾಕೊಳ್ಳೋಣ, ಕಾರ್ ಓಡಿಸೋ ಕಾರ್, ಆಯ್ತಾ? ಇಷ್ಟನ್ನು ನಾನು ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡ್ಬಿಟ್ಟು ಏನ್ ಮಾಡ್ತೀನಿ ನೋಡಿ, ಫಸ್ಟ್ ಒನ್ ಇಲ್ಲಿ ಬುಲೆಟ್ಸ್ ಅಂಡ್ ನಂಬರಿಂಗ್ಸ್ ಅಂತ ಇದೆ ಪ್ರಾಪರ್ಟಿನಲ್ಲಿ. ಈ ಬುಲೆಟ್ಸ್ ಅಂಡ್ ನಂಬರಿಂಗ್ ನ ಒತ್ತಿದ ತಕ್ಷಣ ನಿಮ್ಗೆ ನೋಡಿ ಇಲ್ಲಿ ಬುಲೆಟ್ಸ್ ಬರುತ್ತೆ, ಅಂದ್ರೆ ಡಾಟ್ಸ್ ಬಂದಿದೆ. ಇದನ್ನ ಬುಲೆಟ್ಸ್ ಅಂತ ನಾವು ಹೇಳ್ತೀವಿ. ಇದು ಡಾಟ್ಸ್ ಬೇಡ, ಬೇರೆ ಡಿಸೈನ್ ಬೇಕು ನನಗೆ, ಆಪ್ಷನ್ಗೆ ಹೋಗಿ ಇಲ್ಲಿ ಪಕ್ಕದಲ್ಲೇ ಆಪ್ಷನ್ ಅಂತ ಇದೆ. ಈ ಆಪ್ಷನ್ ಒತ್ತಿದ ತಕ್ಷಣ ನಿಮ್ಗೆ ನೋಡಿ ಬುಲೆಟ್ಸ್ ಅಂಡ್ ನಂಬರಿಂಗ್ ಅಂತ ಬಂದ್ಬಿಡುತ್ತೆ. ಲಿಸ್ಟ್ ಟೈಪ್ ಅಲ್ಲಿ ನಿಮ್ಗೆ ಬುಲೆಟ್ಸ್ ನಂಬರಿಂಗ್ ಎಲ್ಲ ಬಂದ್ಬಿಡುತ್ತೆ. ಇಲ್ಲಿ ನನ್ನ ಏನು ಬೇಡ ಅಂತ ಅಂದ್ರೆ ನನ್ನ ಅಂತ ಹಾಕಿದ ತಕ್ಷಣ ನಾನು ಯಾಕೆ ಅದು ಹೊಂಟೋಯ್ತು ಅಂದ್ರೆ, ಇಲ್ಲಿ ಪ್ರಿವ್ಯೂ ಆನ್ ಮಾಡಿದ್ದೀನಿ ನಾನು. ಇದು ಪ್ರಿವ್ಯೂ ಆನ್ ಮಾಡಿಲ್ಲ ಅಂತ ಅಂದ್ರೆ ಅಲ್ಲಿ ಹಂಗೆ ಇರುತ್ತೆ. ಪ್ರಿವ್ಯೂ ಆನ್ ಮಾಡಿದ ತಕ್ಷಣ ಇಲ್ಲಿ ನಾನು ಏನ್ ಕೊಡ್ತೀನೋ ಅದು ಅಲ್ಲಿ ಹಂಗಾಗತ್ತೆ. ಈಗ ನಾನು ಬುಲೆಟ್ಸ್ಗೆ ಹೋದೆ. ಬುಲೆಟ್ಸ್ಗೆ ಹೋಗಿದ ತಕ್ಷಣ ನನಗೆ ಇದು ಬೇಡ, ಬೇರೆ ಡಿಸೈನ್ ಬೇಕು. ನೋಡಿ ಪಕ್ಕದಲ್ಲೇ ಇದೆ, ಪ್ರಿವ್ಯೂ ಆನ್ ಆಗಿದೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ನೀವು ನೋಡ್ಬೋದು. ಸ್ಟಾರ್ ಕೊಟ್ಟೆ, ಸ್ಟಾರ್ ಬಂತು. ಈ ಬಾಕ್ಸ್ ಕೊಟ್ಟೆ, ಬಾಕ್ಸ್ ಬಂತು. ಆರೋ ಮಾರ್ಕ್ ಕೊಟ್ಟೆ, ಆರೋ ಮಾರ್ಕ್ ಬಂತು. ಎ ಕೊಟ್ಟೆ, ಎ ಬಂತು. ಅದೇನು ಆ ತರ. ಇದನ್ನ ನಂಗೆ ಇನ್ನ ಬೇರೆ ಡಿಸೈನ್ಸ್ ಬೇಕು. ಬಹಳ ಇದೆ. ಆಡ್ಗೆ ಹೋಗಿದ ನಂತರ ನೋಡಿ ಇಲ್ಲಿ ಎಷ್ಟೊಂದಿದೆ. ಇಲ್ಲಿ ನಾನು ಯಾವ್ದಾದ್ರು ಒಂದು ಚೆನ್ನಾಗಿರೋ ಆರೋ ಹಾಕೋಣ. ಇದು ಯಾವ್ದು ಐತೆ, ಇದನ್ನ ಹಾಕೊಳ್ಳೋಣ. ಇದನ್ನ ಹಾಕೊಂಡು ಓಕೆ ಕೊಟ್ರೆ ಇಲ್ಲಿ ಬಂದ್ಬಿಡ್ತದೆ. ಇಲ್ಲಿ ಬಂದಿದ ತಕ್ಷಣನೇ ಇದನ್ನ ಒತ್ತಿದ್ರೆ ಸಾಕು, ಇಲ್ಲಿ ನೋಡಿ ಈ ಜಾಗದಲ್ಲಿ ನಿಮ್ಗೆ ಈ ತರ ಆರೋ ಬಂದ್ಬಿಡುತ್ತೆ. ಇನ್ನ ತಿರ್ಗಾ ಬೇಕಾ ನೋಡಿ, ಇದು ಯಾವ್ದಾದ್ರು ಒಂದು ತಗೊಳ್ಳಿ. ಇಲ್ಲಿ ಹೋಗಿ ಇಲ್ಲಿ ಟಿಕ್ ಮಾಡಿ ಯಾವ್ದು ಬೇಕಾದ್ ತಗೊಳ್ಳಿ. ನಿಮ್ಗೆ ಯಾವ ತರ ಡಿಸೈನ್ ಬೇಕು ಆ ತರ ಡಿಸೈನ್ ಇಲ್ಲಿ ತಗೊಬೋದು. ಫಾರ್ ಎಕ್ಸಾಂಪಲ್ ಇನ್ನೊಂದು ಯಾವ್ದಾದ್ರು ಬೇರೆ ತಗೊಳ್ಳೋಣ. ನೋಡಿ ಈ ಒಂದು ಆರೋ ಮಾರ್ಕ್ ಇಲ್ಲೊಂದು ಐತೆ, ಇದು ಯಾವ್ದೋ ಆರೋ ಮಾರ್ಕ್ ಚೆನ್ನಾಗೈತೆ, ಇರ್ಲಿ ಇದನ್ನೇ ತಗೊಳ್ಳೋಣ. ಇದಾಯ್ತು. ಇದು ಎಂಟಿ ಆರೋ ಮಾರ್ಕ್. ಆಡ್ ಅಂತ ಕೊಡಿ, ಓಕೆ ಅಂತ ಕೊಡಿ. ಇಲ್ಲಿ ಬಂತು ನೋಡಿ, ಈ ಎಂಟಿ ಹಾಕಿದ ತಕ್ಷಣ ನೋಡಿ ಇಲ್ಲಿ ಬಂತು. ಇಲ್ಲೇನ್ ಮಾಡೋದು, ನಮ್ಗೆ ಯಾವ್ದು ಬೇಕು ಇಲ್ಲಿ ಪ್ರಿವ್ಯೂ ಇಂದ ಕಾಣ್ತಾ ಇದೆ. ಅಲೈನ್ಮೆಂಟ್ ಇದು ಬಂದು ಲೆಫ್ಟ್, ಸೆಂಟರ್, ರೈಟ್ ಇದೆಲ್ಲ ಏನು ಈಗ ಬೇಡ. ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಲೆಫ್ಟ್ ಇಂಡೆಂಟ್ ಅಂದ್ರೆ ಏನು. ನೋಡಿ ಲೆಫ್ಟ್ ಇಂಡೆಂಟ್ ಮತ್ತೆ ಫಸ್ಟ್ ಲೈನ್ ಇಂಡೆಂಟ್ ಯಾವತ್ತೂ 0.25 ಕೆಳಗಡೆ ಹೋಗಕ್ಕಾಗಲ್ಲ, ಅದು ಎರರ್ ಬರುತ್ತೆ. ಇದನ್ನ ಒತ್ತಿದ ತಕ್ಷಣ ನೋಡಿ ಏನ್ ಎರರ್ ಬಂತು, ಇನ್ವ್ಯಾಲಿಡ್ ಇಂಡೆಂಟ್ ವ್ಯಾಲ್ಯೂ, ಇಂಡೆಂಟ್ ಕೆನಾಟ್ ಎಕ್ಸ್ಟೆಂಡ್ ಔಟ್ಸೈಡ್ ದಿ ಟೆಕ್ಸ್ಟ್ ಫ್ರೇಮ್. ಈ ಟೆಕ್ಸ್ಟ್ ಫ್ರೇಮ್ ಗಿಂತ ಆಚೆ ಹೋಗಕ್ಕಾಗಲ್ಲ, ಅದಕ್ಕೆ ಅದು ಎರರ್ ಬಂದ್ಬಿಡುತ್ತೆ. ಈಗ ಇದರಿಂದ ಮೇಲ್ಗಡೆ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಗ್ಯಾಪ್ಸ್ ಹೆಂಗ್ ಚೇಂಜ್ ಆಗುತ್ತೆ ನೋಡಿ. ಲೆಫ್ಟ್ ಇಂಡೆಂಟ್ ನೋಡಿ, ಇಲ್ಲಿ ಗ್ಯಾಪ್ಸ್ ಚೇಂಜ್ ಆಯ್ತು, ಅರ್ಥ ಆಯ್ತಾ? ಈ ಗ್ಯಾಪ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಸ್ವಲ್ಪ ಇನ್ನ ಈ ಕಡೆ ತಗೊಂತೀನಿ, ಗ್ಯಾಪ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇದನ್ನ ನಾನು ವಾಪಸ್ ಇಲ್ಲೇ ತಗೊಂತೀನಿ. 0.25 ಇಂದ ಹೋಗಲ್ಲ. ಫಸ್ಟ್ ಲೈನ್ ಇಂಡೆಂಟ್ ಅಂದ್ರೆ ಏನಾಗುತ್ತೆ, ಇದು 2 ಟೈಮ್ಸ್ ಸ್ಪೇಸ್ ಕೊಟ್ಕೊಂಡು ಇಲ್ಲೊಂದು ಜಾಗ ಬರುತ್ತೆ ನೋಡಿ.
2 ಸತಿ ಬಂತು. ಅದಾದ್ಮೇಲೆ ಇನ್ನೊಂದ್ ಸತಿ ಒತ್ತಿದ್ರೆ ಇಟ್ ಗಿವ್ಸ್ ದ ಸೇಮ್ ಸ್ಪೇಸ್. ಈ ಕಡೆ ಸೇಮ್ ಸ್ಪೇಸ್ ಬರುತ್ತೆ ನಿಮಗೆ. ಸರ್ ನಾನೀಗ ವಾಪಸ್ ತಗೊಬೇಕು ಅಂತ ಅಂದಾಗ ತಿರ್ಗಾ ನಾರ್ಮಲ್ ಆಗಿ ಏನ್ ಮಾಡ್ತೀನಿ, ನಾನು ಇದನ್ನ ಐ ವಿಲ್ ಚೇಂಜ್ ಟು ದ ಸೇಮ್ ವ್ಯಾಲ್ಯೂ. ಇದೆರಡು ತೆಗಿತೀನಿ, ಡಿಲೀಟ್ ಮಾಡಿದೆ, ಎಂಟರ್ ಕೊಟ್ಟೆ. ಈಗ ನಾರ್ಮಲ್ ಆಗುತ್ತೆ. ಇದು ನಿಮಗೆ ಬೇಕಾಗಿರುವಂತಹ ಬುಲೆಟ್ಸ್. ಇದನ್ನ ನಾನು ಬುಲೆಟ್ಸ್ ಬೇಡ, ನಂಗೆ ನಂಬರ್ಸ್ ಬೇಕು ಅಂತಂದ್ರೆ ನಂಬರ್ಸ್ಗೆ ಚೇಂಜ್ ಮಾಡಿ. 1 2 3 4 5 ನೋಡಿ ಎಲ್ಲ ಬಂದ್ಬಿಡ್ತು. ಈಗ ಇಷ್ಟೆಲ್ಲ ಆಗೋದ್ಮೇಲೆ ಇದ್ರದ್ದೇನ್ ಕೆಲಸ? ಫಾರ್ ಎಕ್ಸಾಂಪಲ್ ನಾನೀಗ ಇದನ್ನ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ, ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಬೇರೆ ಬರುತ್ತೆ ನಿಮ್ಗೆ. ಕ್ವಿಕ್ ಆಕ್ಷನ್ ಬಟನ್ಸ್ ಅಲ್ಲಿ ನಿಮ್ಗೆ ಬೇರೆ ಬರುತ್ತೆ. ಇನ್ಸರ್ಟ್ ಫುಟ್ ನೋಟ್, ಇನ್ಸರ್ಟ್ ಎಂಡ್ ನೋಟ್, ಇನ್ಸರ್ಟ್ ಸ್ಪೆಷಲ್ ಕ್ಯಾರೆಕ್ಟರ್ಸ್, ಆಟೋ ಸ್ಟೈಲ್, ಫಿಲ್ ವಿತ್ ದಿ ಪ್ಲೇಸ್ ಹೋಲ್ಡರ್ ಅಂತ ಬರುತ್ತೆ. ಅದೇ ನಾನು ಇದನ್ನ ಸೆಲೆಕ್ಟ್ ಮಾಡಿದ ತಕ್ಷಣನೇ ಇದು ನೋಡಿ ಚೇಂಜ್ ಆಗುತ್ತೆ. ಚೇಂಜ್ ಆಯ್ತಾ? ಏನಕ್ಕೆ ಚೇಂಜ್ ಆಗುತ್ತೆ? ಅಲ್ಲಿ ಆ ಆಕ್ಷನ್ ಕೊಡೋದಕ್ಕೋಸ್ಕರ ಇಲ್ಲಿ ಚೇಂಜ್ ಕೇಸ್, ನ್ಯೂ ಹೈಪರ್ ಲಿಂಕ್, ಇದು ಮುಂದೆ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಇನ್ಸರ್ಟ್ ಫುಟ್ ನೋಟು ಮತ್ತೆ ಇನ್ಸರ್ಟ್ ಎಂಡ್ ನೋಟು ಅದನ್ನು ಹೇಳ್ಕೊಡ್ತೀನಿ. ಈಗ ಚೇಂಜ್ ಕೇಸ್ ನೋಡೋಣ. ಇದು ಗೊತ್ತಾಯ್ತಲ್ವಾ? ಫಿಲ್ ವಿತ್ ಪ್ಲೇಸ್ ಹೋಲ್ಡರ್ ಟೆಕ್ಸ್ಟ್ ಅಂದ್ರೆ ನಿಮ್ಗೆ ಸ್ಯಾಂಪಲ್ ಟೆಕ್ಸ್ಟ್ ಬಂದ್ಬಿಡುತ್ತೆ. ಇವಾಗ ಚೇಂಜ್ ಕೇಸ್ ಅಂದ್ರೆ ಏನು ನೋಡಿ. ಇಲ್ಲಿ ನಾರ್ಮಲ್ ಆಗಿ ಫಸ್ಟ್ ಅಪ್ಪರ್ ಕೇಸ್ ಐತೆ, ನಾನು ಎಲ್ಲ ಅಪ್ಪರ್ ಕೇಸ್ ಅಲ್ಲೇ ಹಾಕೊಂಡಿದ್ದೀನಿ. ಆಪಲ್ ನೋಡಿ, ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ಗಂಟಾನು ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಐತೆ. ಸೊ ನಾನು ಈಗ ಅಪ್ಪರ್ ಕೇಸ್ ಹಾಕಿದ್ರು ಪ್ರಯೋಜನ ಇಲ್ಲ, ಯಾಕಂದ್ರೆ ಎಲ್ಲ ಅಪ್ಪರ್ ಕೇಸ್ ಅಲ್ಲೇ ಐತೆ. ಲೋವರ್ ಕೇಸ್ ಅಂತ ಹಾಕಿದ ತಕ್ಷಣ ಏನಾಗುತ್ತೆ? ಎಲ್ಲ ಸ್ಮಾಲ್ ಲೆಟರ್ಸ್ ಆಗುತ್ತೆ. ಅದೇ ತಿರ್ಗಾ ಟೈಟಲ್ ಕೇಸ್ ಅಂತ ಹಾಕಿದ್ರೆ ಏನಾಗುತ್ತೆ ನೋಡಿ, ಫಸ್ಟ್ ಲೆಟರ್, ಆ ವರ್ಡಿನ ಫಸ್ಟ್ ಲೆಟರ್ ನಿಮ್ಗೆ ಕ್ಯಾಪ್ಸ್ ಬರುತ್ತೆ, ಆಮೇಲೆ ಎಲ್ಲ ಸ್ಮಾಲ್ ಲೆಟರ್ಸ್. ಅದೇ ಈಗ ಲಾಸ್ಟ್ ಸೆಂಟೆನ್ಸ್ ಕೇಸಿಂಗ್ ಅಂದ್ರೆ ಹೆಂಗೆ? ಸೆಂಟೆನ್ಸ್ ಕೇಸ್ ಅಂತ ಅಂದ್ರೆ ಯಾವುದೇ ಒಂದು ಸೆಂಟೆನ್ಸ್ ಬರೆದಾಗ ಮೊದಲನೇ ವರ್ಡ್ ಮಾತ್ರ ಕ್ಯಾಪಿಟಲ್ ಇರುತ್ತೆ, ಇನ್ ಮಿಕ್ಕಿದೆಲ್ಲ ಸ್ಮಾಲ್ ಲೆಟರ್ಸ್ ಇರುತ್ತೆ, ಅದು ಸೆಂಟೆನ್ಸ್. ಅದೇ ಟೈಟಲ್ ಕೇಸ್ ಅಂತ ಅಂದ್ರೆ ಏನಾಗುತ್ತೆ? ಎರಡು ಶಬ್ದ ಇದ್ರೆ, ಎರಡು ವರ್ಡ್ ಇದ್ದಾಗ ಮೊದಲನೇ ಅಕ್ಷರ ಮಾತ್ರ ಕ್ಯಾಪಿಟಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಈಗ ಒಂದು ತೋರಿಸ್ತೀನಿ. ಆಪಲ್, ರೆಡ್ ಆಪಲ್ ಅಂತ ಹಾಕೋಣ. RED ರೆಡ್ ಆಪಲ್, ಸ್ಪೇಸ್ ಕೊಟ್ಟೆ. ತಿರ್ಗಾ ಕೆಳಗಡೆ ಆರೆಂಜ್. ಆರೆಂಜ್ಗೆ ಕಲರ್ ಏನು? ಆರೆಂಜ್ಗೆ ಗುಡ್ ಆರೆಂಜ್ ಅಂತ ಹಾಕೋಣ. ಆಯ್ತಾ? ಗುಡ್ ಆರೆಂಜ್. ಇದು ವಾಪಸ್ ತಗೊಳ್ಳೋ. ಕೆಳಗಡೆ ಗ್ರೇಪ್, ಗ್ರೀನ್ ಗ್ರೇಪ್ ಅಂತ ಹಾಕೋಣ. ಗ್ರೀನ್, GREEN, ಗ್ರೀನ್ ಗ್ರೇಪ್. ಆಮೇಲೆ ಯೆಲ್ಲೋ ಬನಾನಾ, ಆಮೇಲೆ ಕಾರ್, ಬ್ಯೂಟಿಫುಲ್ ಕಾರ್ ಅಂತ ಹಾಕೊಳ್ಳೋಣ. BEAUTIFUL, ಬ್ಯೂಟಿಫುಲ್ ಕಾರ್ ಅಂತ ಹಾಕೊಂಡೆ. ಇವಾಗ ನೋಡಿ, ಎರಡೆರಡು ವರ್ಡ್ ಇದೆ. ಎರಡೆರಡು ವರ್ಡ್ ಇದ್ದಾಗ ಮೊದಲನೇ ಅಕ್ಷರಗಳು ಪ್ರತಿ ಒಂದರಲ್ಲೂ ಕ್ಯಾಪಿಟಲ್ ಇದೆ. ಓಕೆ, ಇಲ್ಲಿ ಏನಾಗುತ್ತೆ ಇವಾಗ ನೋಡಿ, ಚೇಂಜ್ ಕೇಸ್ ಅಲ್ಲಿ ಟೈಟಲ್ ಕೇಸ್ ಅಂತ ಕೊಟ್ಟಾಗ ನಾರ್ಮಲ್ ಆಗಿ ಮೊದಲನೇ ಅಕ್ಷರ ಯಾವಾಗ ದೊಡ್ಡದಿದೆ, ಇದು ಟೈಟಲ್ ಕೇಸ್. ಅದೇ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಾವು ಇದ್ ಮಾಡಕ್ ಹೋದಾಗ, ಮೀನ್ಸ್ ಸೆಂಟೆನ್ಸ್ ಅಲ್ಲಿ ಮಾಡಕ್ ಹೋದಾಗ ನೋಡಿ ಏನಾಗುತ್ತೆ, ಮೊದಲನೇ ಅಕ್ಷರ ಮಾತ್ರ ದೊಡ್ಡದಿರುತ್ತೆ, ಇನ್ ಮಿಕ್ಕಿದೆಲ್ಲ ಚಿಕ್ಕದಾಗತ್ತೆ. ಇದು ಸೆಂಟೆನ್ಸ್ ಅಲ್ಲಿ ಆ ತರ ಆಗತ್ತೆ. ಈಗ ನೋಡಿ, ಇಷ್ಟು ನಾನು ಇದನ್ನ ಚೇಂಜ್ ಮಾಡ್ತೀನಿ ಅಂದಾಗ ಈಗ ನೋಡಿ ಏನಾಗುತ್ತೆ, ಒಂದೊಂದೇ ತೋರಿಸ್ತೀನಿ ನಿಮ್ಗೆ. ಅಪ್ಪರ್ ಕೇಸ್ ಮಾಡಿದ್ರೆ ಎಲ್ಲ ನಿಮ್ಗೆ ಕ್ಯಾಪಿಟಲ್ ಲೆಟರ್ ಆಯ್ತು, ಎಲ್ಲ ಕ್ಯಾಪಿಟಲ್ ಲೆಟರ್ ಆಯ್ತು. ಅದೇ ಲೋವರ್ ಕೇಸ್ ಮಾಡಿದಾಗ ಎಲ್ಲ ಸ್ಮಾಲ್ ಲೆಟರ್ಸ್ ಆಯ್ತು. ಅದೇ ಟೈಟಲ್ ಕೇಸ್ ಮಾಡಿದಾಗ ಸ್ಟಾರ್ಟಿಂಗ್ ಅಕ್ಷರ ಮಾತ್ರ, ಶಬ್ದದ ಅಕ್ಷರ ಮೊದಲನೆಯ ಅಕ್ಷರ ಕ್ಯಾಪಿಟಲ್ ಆಯ್ತು. ಅದೇ ನಿಮ್ಗೆ ಸೆಂಟೆನ್ಸ್ ಅಲ್ಲಿ ಹೋದಾಗ ಮೊದಲನೇ ಅಕ್ಷರ ದೊಡ್ಡದಾಯ್ತು, ಇನ್ ಮಿಕ್ಕಿದೆಲ್ಲ ನಿಮ್ಗೆ ಚಿಕ್ಕದಾಯ್ತು. ಈ ತರ ಆಗತ್ತೆ. ಇಷ್ಟು ಇವತ್ತಿನ ಟೈಪ್ ಟೂಲ್ ಬಗ್ಗೆ ಹೇಳಿದ್ದೀನಿ. ಇದಲ್ದೇನೆ ಇನ್ನೊಂದು ಹೇಳೋದು ಇದ್ರಲ್ಲಿ ಬಿಟ್ಟಿದೆ. ಟೈಪ್ ಟೂಲ್ ಅಲ್ಲಿ ಏನಾಗುತ್ತೆ ನೋಡಿ, ಟೈಪ್ ಟೂಲ್ ಅಲ್ಲಿ ಇನ್ನೊಂದು ಬಂದು ಟೈಪ್ ಆನ್ ಎ ಪಾತ್ ಟೂಲ್ ಅಂತ ಇದೆ. ಇದು ನಾರ್ಮಲ್ ಆಗಿ ನಾವು ಟೈಪ್ ಮಾಡೋದು. ಈ ಪಾತ್ ಟೂಲ್ ಅಂತ ಅಂದ್ರೆ ನಿಮ್ಗೆ ಇಲಿಸ್ಟ್ರೇಟರ್ ಗೊತ್ತಿರ್ತದೆ. ಅದು ಆರಾಮಾಗೆ ನೀವು ಯಾವ ಶೇಪ್ ಮಾಡ್ತೀರಾ ಆ ಶೇಪ್ ಅಲ್ಲಿ ಅದಾಗತ್ತೆ. ನಾನೀಗ ತೋರಿಸ್ತಿರೋದು ಇಲ್ಲಿಗೆ ಹಾಕೊಂಡೆ, ತಿರ್ಗಾ ಇಲ್ಲಿಗೆ ಹಾಕಿ ನೋಡಿ, ಈ ಒಂದು ಲೈನ್ ಮೇಲೆನೆ ಆ ಪೂರ್ತಿ ನಾನು ಟೈಪ್ ಮಾಡಿರೋದು ಬರುತ್ತೆ. ಹೆಂಗೆ ನೋಡಿ, ಈಗ ನಾನು ಟೈಪ್ ಆನ್ ಎ ಪಾತ್ ಟೂಲ್ ಅಂತ ಹಾಕೊಂಡಿದ್ದೀನಿ.
ಶಾರ್ಟ್ ಕಟ್ ಕೀ ಬಂದು ಶಿಫ್ಟ್ ಟಿ ಅಂತ ಇದೆ. ಇಲ್ಲಿ ನಾನು ಟಿಕ್ ಮಾಡಿದೆ. ಇಲ್ಲಿ ಏನ್ ಮಾಡ್ತೀನಿ, ನಾನು ಇದನ್ನೇ ಟೈಪ್ ಮಾಡ್ತೀನಿ. ಏನಂತ ಇದೆ ಇಲ್ಲಿ, ಟೈಪ್ ಆನ್ ಎ ಪಾತ್ ಟೂಲ್, ಟೈಪ್ ಆನ್ ಎ ಪಾತ್ ಟೂಲ್. ಆಯ್ತಾ, ಇನ್ನ ಸ್ವಲ್ಪ ಜಾಸ್ತಿ ಟೈಪ್ ಮಾಡೋಣ. ಇದನ್ನೇ ಒಂದು 4-5 ಸತಿ ಕಾಪಿ ಮಾಡಿ ಹಾಕ್ಬಿಡ್ತೀನಿ. ನೋಡಿ, ಇದನ್ನ ಕಂಟ್ರೋಲ್ ಸಿ ಅಂತ ಒತ್ತಿದೆ, ಇಲ್ಲಿ ಒತ್ಬಿಟ್ಟು ತಿರ್ಗಾ ಕಂಟ್ರೋಲ್ ವಿ ಅಂತ ಕೊಟ್ಟೆ. ನೋಡಿ ಹೆಂಗ್ ಬಂತು, ಎಲ್ಲಿ ಗಂಟ ಬಂತು. ಈ ಲೈನಲ್ಲೇ ಅದು ಟೈಪ್ ಆಗತ್ತೆ. ನೀವು ಯಾವ ತರ ಬೇಕು ಡಿಸೈನು ಆ ತರ. ಇಲ್ಲಿಸ್ಟ್ರೇಟರ್ ಕಲ್ತಿದ್ರೆ ಅದು ನಾರ್ಮಲ್ ಆಗಿ ನಿಮ್ಗೆ ಯಾವ ತರ ಡಿಸೈನ್ ಬೇಕು ಅದೆಲ್ಲ ಮಾಡ್ಕೊಬಹುದು. ಪ್ಲಸ್ ಇದರಲ್ಲೂ ನಾನು ಇನ್ನ ಮುಂದೆ ಹೇಳ್ಕೊಡ್ತೀನಿ, ಏನ್ ತೊಂದರೆ ಇಲ್ಲ. ಏನೇ ಡೌಟ್ಸ್ ಇದ್ರು ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ಹಾಕಿ. ಇಷ್ಟು ಇವತ್ತಿನ ಟೈಪ್ ಟೂಲ್ ಬಗ್ಗೆ. ಐ ಹೋಪ್ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಇವಾಗ ನೀವು ಕಲ್ತಿರೋಂಥದ್ದು ಟೆಕ್ಸ್ಟ್ ಅಂದ್ರೆ ಟೈಪ್ ಟೂಲ್ ಬಗ್ಗೆ ಕಲ್ತಿದ್ದೀರಾ. ಮುಂದಿನ ಸಂಚಿಕೆನಲ್ಲಿ ಲಾಂಗ್ ಟೆಕ್ಸ್ಟ್ ನ ಯಾವ ತರ ಮ್ಯಾನೇಜ್ ಮಾಡೋದು ಅದನ್ನ ಹೇಳ್ಕೊಡ್ತೀನಿ. ಇಷ್ಟು ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಮತ್ತೆ ಭೇಟಿ ಆಗೋಣ ಇನ್ನೊಂದು ಸಂಚಿಕೆನಲ್ಲಿ. ಥ್ಯಾಂಕ್ ಯು.